ಶಿವಮೊಗ್ಗಕ್ಕೆ ಕೆಟ್ಟ ಹೆಸರು ತರ್ತಾ ಇರುವಂತಹದ್ದು ಬಿಜೆಪಿಗರು ಮತ್ತೆ ಈಶ್ವರಪ್ಪನವರು. ಅಜೆಂಡಾ ಇಲ್ಲ ಇವರಿಗೆ ಮಾತಾಡಲಿಕ್ಕೆ, ಡೆವಲಪ್ಮೆಂಟ್ ಬಗ್ಗೆ ಇವರು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ವರ್ಕ್ ನೀವು ನೋಡಿರ್ಬೋದು, ಎಲ್ಲ ಕಳಪೆ ಕಾಮಗಾರಿ ಆಗಿದೆ. ಇವರಿಗೆ ಹೇಳ್ಕೊಳ್ಳಕ್ಕೆ ಯಾವುದು ಬಾಯಿ ಇಲ್ಲ. ಇವರಿಗೆ ಏನು ರಾಜಕೀಯ ಲಾಭ ಪಡೀಲಿಕ್ಕೆ ಒಂದು ವಿಷಯ ಇದೆ ಅಂತ ಹೇಳಿದ್ರೆ, ಇಡೀ ಇಂಡಿಯಾದಲ್ಲಿ ಹೇಳ್ತಾರೆ, ನಾನು ಮುಸಲ್ಮಾನರನ್ನು ಟೀಕಿಸಿಕೊಂಡು ಮುಸಲ್ಮಾನರಿಗೆ ಧಮಕಿ ಕೊಟ್ಕೊಂಡು ಶಿವಮೊಗ್ಗದಲ್ಲಿ ಬಹಳಷ್ಟು ವ್ಯಾಪಾರ ವಹಿವಾಟು ಹಾಳಾಗಿದೆ. ಶಿವಮೊಗ್ಗದ ಜನರು ಇವತ್ತು ಬಹಳ ಕಷ್ಟದಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಹೊರಗಡೆಯಿಂದ ಶಿವಮೊಗ್ಗದಲ್ಲಿ ಜನ ಬರಲಿಕ್ಕೆ ಬಹಳ ಹೆದರ್ತಾ ಇದೆ. ಯಾಕೆ ಹೆದರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ 25 ನೀರು ಮೂಲಕ ಶಿವಮೊಗ್ಗದಲ್ಲಿ ಕಾಮುಗಳಿವೆ, ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಅದು ಶಿವಮೊಗ್ಗದಲ್ಲಿ ಇದು ಅಂತ ಹೇಳಿ ದಿನನಿತ್ಯ ಇವರ ರಾಜಕೀಯ ಲಾಭಕ್ಕಾಗಿ ಶಿವಮೊಗ್ಗದ ಜನತೆಗೆ ಬಲಿ ತಗೊಳ್ತಾ ಇದ್ದಾರೆ ಈಶ್ವರಪ್ಪನವರು. ನಾವು ಈ ಈಶ್ವರಪ್ಪನಿಗೆ ಏನು FIR ಮಾಡಿದ್ದೀರಾ ಪೊಲೀಸರು, ಅದಕ್ಕೆ ಸ್ವಾಗತ ಮಾಡ್ತೀನಿ. ಅದರ ಜೊತೆಗೆ ಈಶ್ವರಪ್ಪನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಒಂದೇ ಒಂದು ಆಗ್ರಹ ಅಲ್ಲ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಆಗ್ರಹ ಅಲ್ಲ, ಈ ಶಿವಮೊಗ್ಗದ ನಾಗರಿಕರ ಆಗ್ರಹ ಆಯಿತು. ಕೂಡಲೇ ಈಶ್ವರಪ್ಪನನ್ನು ಬಂಧಿಸಿ ಇವತ್ತು ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ. ಇವತ್ತು ಈಶ್ವರಪ್ಪನವರಿಗೆ ಇದೇ ವಿಷಯದಲ್ಲಿ ಈಶ್ವರಪ್ಪನವರಿಗೆ FIR ಆಗಿದೆ. ಇದೇ FIR DCM ಆದಾಗ ಆಗಿರಲಿಲ್ಲ, ಅವರು ಶಾಸಕರಿದ್ದಾಗ ಆಗಿರಲಿಲ್ಲ, ಅವರು ಸಚಿವರಿದ್ದಾಗ ಆಗಿರಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿನ ಜಿಲ್ಲಾಡಳಿತ ಏನಿದೆ, ಏನು ಇವರು ರಾಜಕೀಯ ಏನು ಇವರು ಆಡಳಿತ ಮಾಡ್ತಾ ಇದ್ದಾರೆ, ಈ ಆಡಳಿತ ದಬ್ಬಾಳಿಕೆಯಲ್ಲಿ ಇವರು ಕೆಲಸ ಮಾಡ್ತಿರುವಂತದ್ದು. ಇದನ್ನು ನಾವು ಕೂಡಲೇ ಇವರಿಗೆ ಬಂಧಿಸಿಲ್ಲ ಅಂತ ಹೇಳಿದ್ರೆ ಇದರ ವಿರುದ್ಧ ನಾವು ಒಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಈಶ್ವರಪ್ಪನ್ನು ಬಂಧಿಸಬೇಕು, ಒಂದೇ ಒಂದು ಆಗ್ರಹದಿಂದ ಈಶ್ವರಪ್ಪನ್ನು ಬಂಧಿಸಿ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು. ಇವತ್ತೇನು ಧಮಕಿ ಕೊಡ್ತಿದ್ದಾರೆ ಈಶ್ವರಪ್ಪ, ನಾವು ಸಿಕ್ಕಲ್ಲಿ ಹೊಡೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಈಶ್ವರಪ್ಪನಿಗೆ ಹೇಳ್ತಾ ಇದ್ದೆ, ಸಿಕ್ಕದಲ್ಲಿ ನೀನು ಹೊಂಟೆ ಅವ್ರಿಗೂ ಸಂವಿಧಾನ ನಮ್ದು ಡಿಫೆಂಡ್ ಮಾಡ್ಲಿಕ್ಕೆ ಹಾಕಿಕೊಟ್ಟಿದೆ, ಅವ್ರು ಡಿಫೆಂಡ್ ಮಾಡಿದ್ರೆ ನೀವೆಲ್ಲ ಓಡೋಗ್ತಿದ್ದೀರಾ. ಆ ತರ ಬಹಳಷ್ಟು ಸಿಚುವೇಶನ್ ನಾವು ನೋಡಿದೀವಿ ಇಂಡಿಯಾದಲ್ಲಿ. ಡಿಫೆಂಡ್ ಮಾಡಲಿಕ್ಕೆ ಇಡೀ ಇಂಡಿಯಾದ ಜನತೆಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ನೀನೇನು ಹೊಡಿಲಿಕ್ಕೆ, ನೀನು ದೊಡ್ಡ ರೌಡಿ ಅಲ್ಲ, ನೀನು ಹೊಡಿಲಿಕ್ಕೆ ಎಲ್ರಿಗೂ ಈ ತರ ಹೇಳ್ಕೊಂತ ನೀನು ರಾಜಕೀಯ ಮಾಡೋದು ನಿಲ್ಸಿಡು ಈಗ. ಯಾಕಂತ ಹೇಳಿದ್ರೆ ಈಗ ನೀನು ಶಾಸಕನೂ ಅಲ್ಲ, ಸಚಿವನೂ ಅಲ್ಲ, DCM ಅಲ್ಲ, ನಿಮ್ ಪಾರ್ಟಿಯಲ್ಲಿ ಇದ್ದಿದ್ದು ನಿನಗೆ ತಗ್ಗಾಕಿದ್ದಾರೆ. ಇವತ್ತು ಇಂತಹ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವರಿಗೆ ಕೂಡಲೇ ಬಂಧಿಸಬೇಕು, ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಏನಿವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರೂ ಪ್ರಚೋದನೆ ಮಾಡಿದಾಗ ಅವ್ರ ಮೇಲೆ ಏನ್ ಕಾನೂನು ಕ್ರಮ ಆಗುತ್ತೆ, ಅವ್ರ ಮೇಲೆ ಏನ್ ಬಂಧನ ಆಗುತ್ತೆ, ಅದೇ ರೀತಿ ಎಲ್ಲರಿಗೂ ಒಂದೇ ಕಾನೂನು ತಾನೆ. ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದ್ರೆ ಈಶ್ವರಪ್ಪನಿಗೂ ಒಂದೇ